ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನಗೆ ನಾನೇ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾನು ನಿಮಗೆ ಫಸ್ಟೇ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ. ಹೋಗಿ ಬಂದಿದ್ದಾಯಿತು. ಸೊ ಇವೊಂದು 2-3 ಡೇಸಿಂದ ನೀವು ನೋಡ್ತಾ ಇರ್ಬೋದು ನ್ಯೂಸಲ್ಲಿ ಬ್ಯಾಂಕಾಕಲ್ಲಿ ಭೂಕಂಪ ಆಗ್ತಾಯಿದೆ ಅಂತೆ. ನಾವು ಅಲ್ಲೇ ಇದ್ವಿ. ಆ್ಯಕ್ಚುಲಿ ನಮಗೆ 1 ವೀಕ್ ಆಯಿತು ಹೋಗಿ ಬಂದಿದ್ದು, ನಿನ್ನೆ ರಾತ್ರಿ ಬಂದಿದ್ದು. ಸೊ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಹಾರಿಬಲ್ ಆಗಿತ್ತು. ಜೀವನದಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಅದು ಬೇರೆ ದೇಶದಲ್ಲಿ ಹೋಗಿ ಹಿಂಗಾಗತ್ತೆ, ಮತ್ತೆ ವಾಪಸ್ ಬದುಕಿ ಬರ್ತೀವ ಅನ್ನೋದೇ ನಮಗೆ ಸಿಕ್ಕಾಪಟ್ಟೆ ಡೌಟ್ ಆಗಿಬಿಟ್ಟಿತ್ತು. ಹಾಗಾಗ್ಬಿಟ್ಟಿತ್ತು. ಸೊ ಏನಾಯಿತು ಅಂತಂದರೆ, ಆ್ಯಕ್ಚುಲಿ ನಾವೀಗ 1 ವೀಕ್ ಆಯ್ತು, 22nd ನೈಟೇನೋ ನಾವು ಹೊರಟಿದ್ದು. 3-4 ಡೇಸ್ ಎಲ್ಲ ಚೆನ್ನಾಗಿತ್ತು. ಪಟಾಯದಲ್ಲಿ ಹೋಗಿದ್ವಿ, ಹೋಗಿ ಒಂದು 3-4 ಡೇಸ್ ಎಂಜಾಯ್ ಮಾಡಿದ್ವಿ, ಇಲ್ಲಿ ಬಂದಿದ್ವಿ. ಫ್ರೈಡೇ ನಾವು ಶಾಪಿಂಗ್ ಅಂತ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ 1 ಡೇ ಫುಲ್ ಶಾಪಿಂಗ್ ಅಂತ ಯಾವಾಗಲೂ ಇಟ್ಕೊಳ್ತೀವಿ, ಅದೇ ಥರ ಶಾಪಿಂಗ್ ಅಂತ ಇಟ್ಕೊಂಡಿದ್ವಿ. ಚೈನಾ ಟೌನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಏನೋ ನಮಗೆ ಸೆಟ್ ಆಗಲಿಲ್ಲ ಸರಿಯಾಗಿ. ತುಂಬ ಬಿಸಿಲು ಬೇರೆ, ಮಕ್ಕಳೆಲ್ಲ ಇಟ್ಕೊಂಡು ಇವ್ರನ್ನೆಲ್ಲ ಇಟ್ಕೊಂಡು ಓಡೋಕ್ಕಾಗ್ತಿರ್ಲಿಲ್ಲ. ಸೊ ಇಲ್ಲ, ಇಂದಿರಾ ಸ್ಕ್ವೇರಲ್ಲೇ ಅಲ್ಲೇ ನಾವು ಆ್ಯಕ್ಚುಲಿ ರೂಮ್ ಮಾಡಿದ್ದು. ಬಯೋಕೆ ಸೂಟ್ ಹೋಟೆಲ್ ಅಂತ ನಾವಿದ್ದಿದ್ದು. ಅಲ್ಲಿ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸರಿ ಆಮೇಲೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಒಂದು 10 ನಿಮಿಷನೂ ಆಗಿಲ್ಲ ಅನ್ಕೊತೀನಿ. ಒಂದು 5 ನಿಮಿಷ ನಾವು ಬಂದು ಕೂತ್ಕೊಂಡ ತಕ್ಷಣ ನನಗೆ ಯಾಕೋ ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಯಿತು ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕೆ ಈ ಥರ, ನಾನು ಚೆನ್ನಾಗೇ ತಿಂದಿದ್ದೀನಿ, ಊಟ ಮಾಡಿದ್ದೀನಿ, ಯಾಕೆ ನನಗೆ ತಲೆ ಸುತ್ತು ಬರ್ತಾಯಿದೆ ಅಂತ ನನಗೊಂದು ಸ್ವಲ್ಪ ಡೌಟ್ ಆಯಿತು. ಆಮೇಲೆ ಬರ್ತಾ ನೋಡಿದ್ರೆ ತುಂಬಾ ನಮಗೆ ಶೇಕ್ ಆಗೋಕ್ಕೆ ಶುರು ಆಗೋಯಿತು. ಬಿಲ್ಡಿಂಗೇ ತುಂಬ ಶೇಕ್ ಆಗೋಕ್ಕೆ ಶುರು ಆಗೋಯಿತು. ಆಮೇಲೆ ನೋಡಿದ್ರೆ ಒಬ್ರಿಗೊಬ್ರು ಒಂದು ಕಡೆ ನಿಮಗೆ ನಿಂತ್ಕೊಳ್ಳೋಕೆ ಇಲ್ಲ. ನನಗೆ ಡೌಟ್ ಆಗೋದು, ಯಾರು ಕ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ, ಹಿಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಮಕ್ಕಳನ್ನ. ನಾವು ಆಮೇಲೆ ನಾನು ಹೇಳಿದೆ ಗೋಡೆಗೆ ಗುದ್ಕೊಳ್ಳೋಕೆ ಶುರು. ಅದೇ ನನಗೆ ಯಾಕೋ ನನಗೆ ಒಂಥರ ತಲೆ ಸುತ್ತು ಬಂದಂಗೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಅವ್ರಿಗೆ ಏನು ಅನ್ನಿಸ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗು. ನನಗೆ ಆಮೇಲೆ ಏನಾಯಿತು, ನನಗೆ ಅರ್ಕ್ಬೇಕಾಗಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನನಗೆಲ್ಲೋ ನಮ್ಮ ಬಿಲ್ಡಿಂಗ್ ಏನಾದರೂ ಬಿದ್ದೋಗ್ತಾ ಇದೆಯಾ ಅನ್ನೋ ಥರ ನನಗೆ ಫೀಲ್ ಆಗೋಯ್ತು. ನಾನು ಹಂಗೆ ಹೇಳಿದೆ. ಆಮೇಲೆ ನೋಡಿದ್ರೆ ಪಕ್ಕದಲ್ಲಿ ನನ್ನ ಅಸಿಸ್ಟೆಂಟ್ಲು ಅವರು ರೂಮಲ್ಲಿದ್ದರು. ಸೊ ನಮ್ಮ ಮಾವ ಅವರು ಆ್ಯಕ್ಚುಲಿ ಬೇರೆ ಕಡೆ ಅವರೇನು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ರು. ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾವು ಅವ್ರ ರೂಮಲ್ಲಿ ಅವರಿದ್ರು, ನಮ್ಮ ರೂಮಲ್ಲಿದ್ದರು. ನನಗೆ ಮತ್ತೆ ಕನ್ಫರ್ಮೇಷನ್ಗೆ ನಾನು ಅವ್ರ ರೂಮಲ್ಲಿ ಹೋದಾಗ ಅವ್ರಿಗೂ ಅದೇ ಥರ ಅನುಭವ ಆಗಿದ್ಮೇಲೆ ಅವ್ರಿಗೆ ಚಾಡ್ಕೊಂಡು ಈಚೆಗೆ ಬಂದು ನನ್ನ ಮಗಳು, ನಮ್ಮ ಸಿಸ್ಟರ್ ಅವ್ರ ಹಸ್ಬೆಂಡು, ಸಣ್ಣ ಮಗು 2.5 years, ಮತ್ತು ಇವರು. ಸೊ ಹೆಂಗಾಗ್ಬಿಡ್ತು ಅಂದರೆ ನಮಗೆ ಕೆಚ್ಕೊಂಡು ರೂಮಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಆ ಕಡೆಯಿಂದ ಈ ಕಡೆ ವಾಲಾಡ್ತಾ ಇದ್ದೀವಿ. ಅಷ್ಟು ನಮಗೆ ಸಿಕ್ಕಾಪಡೆ ಭಯ ಆಗೋಯ್ತು ನಮಗೆ. ಅದು ನಾವು ಇದ್ದಿದ್ದ ಫ್ಲೋರು 43rd ಫ್ಲೋರ್ ಇಸ್ ದ ಹೈಯೆಸ್ಟ್. ಬಟ್ ನಮಗೆ ರೂಮ್ ಸಿಕ್ಕಿದ್ದು 41 ಫ್ಲೋರ್. ನಾವು ಹಿಂಗೆ 20th ಫ್ಲೋರು 36 ಫ್ಲೋರ್ಗೆಲ್ಲ ಬಂದಿದ್ವಿ. ಅಲ್ಲಿ ರೂಮ್ ಸರಿ ಹೋಗಲಿಲ್ಲ ಅಂತ ಕೊನೆಗೆ ನಾವು 41 ಫ್ಲೋರಿಗೆ ತೊಗೊಂಡಿದ್ವಿ. AC ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಳಿದು ಬರೋದು ಹೆಂಗೆ, ಅಲ್ಲಿಂದ ಇಲ್ಲಿ ಶೇಕ್ ಆಗಿ ನನ್ನ ಮಗಳನ್ನ ಹಿಡ್ಕೊಳಕ್ಕಾಗ್ತಿಲ್ಲ. ಅವಳು ರೂಮಲ್ಲಿದ್ಲು, ನಾವು ಹಾಲಲ್ಲಿದ್ವಿ ನಾವಿಬ್ಬರೂ. ಅಲ್ಲಿಂದ ಇಲ್ಲಿಗೆ ವಾಲಾಡ್ತಾ ಇದ್ದೀವಿ, ಇಬ್ಬರು ಹಿಡ್ಕೊಳಕ್ಕಾಗ್ತಾ ಇಲ್ಲ. ಅಷ್ಟು ಸಿಕ್ಕಾಪಟ್ಟೆ ತುಂಬ ಶೇಕ್. TV ಲೈಟ್ಸ್ ಎಲ್ಲ ಆ ಕಡೆಯಿಂದ ಈ ಕಡೆಗೆ ನಮಗೆ ಬ್ಯಾಲೆನ್ಸೇ ಸಿಗ್ತಾಯಿಲ್ಲ, ಹಂಗಾಗ್ಬಿಟ್ಟಿತ್ತು. ಆಮೇಲೆ ಅವ್ರನ್ನೂ ಕರ್ಕೊಂಡು, ಮಗನ ಕರ್ಕೊಂಡು, ನಮ್ಗೆ ಇನ್ನೊಂದೇನು ಅಂತಂದರೆ ಯಾವ ಲಗೇಜು ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ನಮ್ಮ ಬ್ಯಾಗಲ್ಲಿ ಯಾವಾಗಲೂ ಪಾಸ್ಪೋರ್ಟು ಮತ್ತು ಪರ್ಸ್ ಯಾವಾಗಲೂ ಇರ್ತೈತೆ, ಕ್ಯಾಶ್ ಅದೆಲ್ಲ ಅದೊಂದು ಅಲ್ಲಿತ್ತು. ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಓಡ್ ಬಂದು, ಚಪ್ಪಲ್ ಇಲ್ಲ, ಏನು ಯಾವ ಲಗೇಜ್ ಇಲ್ಲ. ಒಟ್ನಲ್ಲಿ ನಮ್ಗೆ ಇದ್ದಿದ್ದು ಒಂದೇ, ಆಚೆ ಹೋಗ್ಬಿಡ್ಬೇಕು ಇವಾಗ ಫಸ್ಟ್ ಅಂತಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಇವ್ರನ್ನ ಕರ್ಕೊಂಡು, ಇವಾಗ ಕಾಲು ನೋವು ಜಾಸ್ತಿ ನಡೆಯೋಕ್ಕಾಗಲ್ಲ, ಹೆಂಗೆ ಇದ್ಬೋದು. ಸರಿ 43 ಫ್ಲೋರು, ಅಲ್ಲಿಂದ ಕೆಳಗಿಳಿಯೋದು ಹೆಂಗೆ ಅನ್ನೋದು ನಮ್ಮ ಯೋಚನೆ. ನನಗೆ ಹೆಂಗಾಗೋದು, ಹೆಂಗಪ್ಪ ನಾವು ಬರ್ತೀವಿ, ಅದು ಕೊಲ್ಯಾಪ್ಸ್ ಆಗಿಬಿಟ್ರೆ ಹೆಂಗೆ, ಏನು ಎತ್ತ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು. ಆಮೇಲೆ ಏನು ಮಾಡಿದ್ವಿ, 1-2 ನಿಮಿಷನೇನು ಅವಾಗ ಸ್ವಲ್ಪ ಸ್ಟಾಪ್ ಆಯಿತು. ಹೋಗ್ಬಿಡಿದ್ವಿ. ಆ್ಯಕ್ಚುಲಿ ನಾವು ಮೆಟ್ಲು ಇಟ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗಿದ್ವಿ. ಆಮೇಲೆ ಮತ್ತೆ ಸ್ಟಾಪ್ ಆದ ತಕ್ಷಣ ಬೇಡ, ಆಗಲ್ಲ, ಹೆಂಗೆ ಇವ್ರನ್ನೆಲ್ಲ ಹೇಳ್ಕೊಂಡು 41ಇಂದ ಗ್ರೌಂಡ್ ಫ್ಲೋರಿಗೆ ಹೆಂಗೆ ಹೋಗೋದು. ಅದು ಲಾಬಿ ಇದ್ದಿದ್ದೆ 5th ಫ್ಲೋರಿಂದ. ಸೊ ಅಲ್ಲಿಂದ 43 ಅಂದರೆ ಲೆಕ್ಕ ಹಾಕಿ. ಸೊ ಎಷ್ಟು ನಾವು ಮೇಲಿದ್ವಿ, ನಾವು ನಡ್ಕೊಂಬರೋಕ್ಕಾಗ್ತಿತ್ತಾ, ಇವ್ರನ್ನೆಲ್ಲ ಕರ್ಕೊಂಬರೋಕ್ಕಾಗತ್ತಾ ಅನ್ನೋ ಒಂದು ನಮ್ಗೆ ಇದಾಗ್ತಿತ್ತು. ಲಿಫ್ಟಲ್ಲಿ ಹೋಗ್ಬಿಡೋಣ, ಏನಾರು ಆಗೋದು ಹೋಗಲಿ, ಹೆಂಗೋ ನಿಂತಿದ್ದಿಲ್ಲ, ಹೋಗ್ಬಿಡೋಣ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಲಿಫ್ಟು, ಸದ್ಯ ನಮ್ಮ ಪುಣ್ಯಕ್ಕೆ ಲಿಫ್ಟ್ ಓಪನ್ ಆಯಿತು. ಅದೊಂದು ಬ್ಯಾಗ್ ಒಂದು ಎತ್ಕೊಂಡು, ಮಕ್ಕಳನ್ನ ಎತ್ಕೊಂಡು, ಇದ್ದು ಬಟ್ಟೆಲೆ ಚಪ್ಪಲಿ ಗಿಪ್ಲಿ ಎಲ್ಲ ಏನೂ ಇಲ್ಲ, ಬಂದುಬಿಟ್ವಿ. ನಮ್ಮ ಪುಣ್ಯಕ್ಕೆ ಲಿಫ್ಟ್ ಒಂದು ತೊಗೊಂಡು ಗ್ರೌಂಡ್ ಫ್ಲೋರಿಗೆ ಸೀದಾ ಬಂದು ಆಚೆ ನೋಡಿದ್ರೆ ಎಲ್ಲರೂ ಸಣ್ಣ ಇಟ್ಕೊಂಡು ಗ್ರೌಂಡ್ ಫ್ಲೋರಲ್ಲಿ ಚಪ್ಪಲಿ ಇಲ್ಲ ಕೆಲವರು. ನಮ್ದನ್ನ ಅಟ್ಲೀಸ್ಟ್ ನಮ್ಮ ಬ್ಯಾಗ್ ಅಲ್ಲೇ ಅವಾಗ ಥರ ಜಸ್ಟ್ ಬಂದು ಕೂತಿದ್ವಲ್ಲ. ಸೊ ಬ್ಯಾಗ್ ಇತ್ತಲ್ಲ ಅಂತ ಬ್ಯಾಗ್ ಎತ್ಕೊಂಬಂದಿದ್ದು. ಅದ್ರಲ್ಲಿ ನಮ್ಮದೆಲ್ಲ ಪಾಸ್ಪೋರ್ಟ್ಸ್ ಇತ್ತು, ಏನಿಲ್ಲ ಅಂದರೆ ಅಟ್ಲೀಸ್ಟ್ ಪಾಸ್ಪೋರ್ಟ್ ಇದ್ದು ಹೆಂಗೋ ಇಂಡಿಯಾಗೆ ವಾಪಸ್ ಹೋಗ್ಬಿಡೋಣ ಅನ್ನೋ ಥರ ಇತ್ತು ನಮಗೆ. ಕೆಲವರೆಲ್ಲ ಪಾಪ ಸಣ್ಣ ಪುಟ್ಟ ಮಕ್ಕಳನ್ನ ಎತ್ಕೊಂಡು ವಿತೌಟ್ ಚಪ್ಪಲ್ಲು ಏನೂ ಇಲ್ಲದೆ ಕೆಳಗಡೆ ಹೋಗಿ ಬಂದಿದ್ದು ನಮಗೆ. ಆಮೇಲೆ ಲಾಬಿಗೆ ಬಂದು ಸ್ಟಕ್ ಆಗಿಬಿಟ್ಟಿದ್ವಿ. ಆ್ಯಕ್ಚುಲಿ ನಾವು ಗ್ರೌಂಡ್ ಫ್ಲೋರ್ಗೂ ಹೋಗಿಲ್ಲ, ಲಾಬಿಗೂ ಸ್ಟಕ್ ಆಗಿಬಿಟ್ಟು ಅಲ್ಲಿ ಎಕ್ಸಿಟ್ ಹಿಂಗೆ ಹೋಗೋದು, ಯಾವ ಕಡೆ ಹೋಗೋದು ಅದು ಏನೋ ಗೊತ್ತಿಲ್ಲ. ಅಲ್ಲಿ ಯಾರೋ ಒಬ್ರು ಇದ್ರು, ಅವ್ರು ಏನೋ ಹೇಳಿದ್ರು, ಅಲ್ಲಿಂದ ಎಲ್ಲೆಲ್ಲೋ ಹೋಗಿ ಕೆಳಗಡೆ ಸುತ್ತಕೊಂಡು ಅದೆಲ್ಲ ಪಾರ್ಕಿಂಗ್ ಹತ್ರ ಬಂದು ನಾವು ಹೋಗಿದ್ದೆ. ನಿಜವಾಗ್ಲೂ ಅಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸು.
ಅದು ಯಾವಾಗ ಬೀಳುತ್ತೋ ಜೀವನದಲ್ಲೇ ಆಗಿಲ್ಲ ಕಣಪ್ಪ. ಜೊತೆಗೆ ನೀವೆಲ್ಲ ನೋಡಿರ್ಬೋದು, ಅದೆಲ್ಲ ಯಾವುದೋ ಒಂದು ಬಿಲ್ಡಿಂಗಿಂದ ಸ್ವಿಮ್ಮಿಂಗ್ ಪೂಲಲ್ಲಿಂದ ನಿಮ್ಗೆ ನೀರು ಬೀಳ್ತದೆ, ಅದೆಲ್ಲ ಆಲ್ಮೋಸ್ಟ್ ನಮ್ಮ ಅಕ್ಕಪಕ್ಕ ಬಿಲ್ಡಿಂಗೆ. ಸೊ ಆಲ್ಮೋಸ್ಟ್ ಎಮರ್ಜೆನ್ಸಿ ಅಲರ್ಟ್ ಆಗೋಯ್ತು. ಸೊ ನೀವು ಅಲ್ಲಿ ದೂರ ಹೋಗಿ ಅದು ಇದು ಅಂದ್ಬಿಟ್ಟು ಕಂಪ್ಲೀಟ್ ರೋಡ್ ಅಂತೂ ಬ್ಲಾಕ್ ಆಗೋಯ್ತು. ಬಿಲ್ಡಿಂಗಿಂದ ಹಿಂಭಾಗಕ್ಕೆ ಬಂದ್ಬಿಟ್ವಿ. ಸೊ ಎಲ್ಲರೂ ಹೆಂಗೋ ಇದು ಮಾಡ್ಕೊಂಡು ಸರ್ವೈವ್ ಆಗಿಬಿಟ್ಟೆ ಎಲ್ಲರೂ ಬಿಲ್ಡಿಂಗ್ ಹಿಂಭಾಗಕ್ಕೆ ಬಂದ್ಬಿಟ್ವಿ. ಹಿಂಭಾಗಕ್ಕೆ ಬಂದುಬಿಟ್ರೆ ಆಮೇಲೆ ಅಲ್ಲಿ ನೋಡಿದ್ರೆ ಯಾರು ಏನೂ ಕಾಣ್ತಾ ಇಲ್ಲ, ಎಲ್ಲ ಇದಾಗ್ಬಿಟ್ಟಿದೆ, ಸ್ಟೇ ಆಗಿಬಿಟ್ಟಿತ್ತು ನಾವು ಬರೋ ಅಷ್ಟೊತ್ತಿಗೆ. ನಮಗೆ ಆಮೇಲೆ ಅಲ್ಲಲ್ಲ ಬಿಲ್ಡಿಂಗ್ ಗ್ಲಾಸ್ಗಳು ಮತ್ತು ಗೋಡೆ ಎಲ್ಲ ಕುಸಿತಿತ್ತು. ನಮಗೆ ಬಿದ್ದೋಗ್ಬಿಡತ್ತೆ ನಾವು ಎಲ್ಲೋದ್ರೂ ನಾವು ಆಲ್ಮೋಸ್ಟ್ ಅಲ್ಲೇ ಇದ್ದೀವಿ. ಎಷ್ಟು ದೂರ ಹೋದ್ರೆ ನಮ್ಗೆ ಟವರೇ ನಮ್ಮ ಬಿಲ್ಡಿಂಗೇ ತುಂಬ ದೊಡ್ಡದಾಗಿತ್ತು. ಹೆಂಗೆ ಬೀಳುತ್ತೋ ಏನೋ, ಹೆಂಗಪ್ಪ ನಾವು ಹೋಗೋದು, ನಮ್ಮದೆಲ್ಲ ಲಗೇಜ್ ಬಗ್ಗೆ ನಮ್ಗೆ ಯೋಚನೆ ಇರಲಿಲ್ಲ ಬಿಡಿ. ಸದ್ಯ ನಾವು ರೀಚ್ ಆದರೆ ಸಾಕು ಇಂಡಿಯಾಗೆ ಅನ್ನೋ ಥರ ಆಗಿಬಿಟ್ಟಿತ್ತು. ಆಮೇಲೆ ಏನು ಮಾಡಿ ಆಚೆ ಬಂದು ಒಂದು ಸ್ವಲ್ಪ ಕುತ್ಕೊಂಡ್ವಿ ಅಲ್ಲೇ. ಎಷ್ಟೋ ತನಕ ಆಲ್ಮೋಸ್ಟ್ ಒಂದು 2 to 3 hours ಬಾಗಿಲುಗಳೆಲ್ಲ ಎಲ್ಲ ಕ್ಲೋಸ್ ರೋಡ್ ಕಂಪ್ಲೀಟ್ಲಿ ಜಾಮ್. ನಾವು ಏರ್ಪೋರ್ಟ್ಗಾದ್ರೂ ಹೋಗ್ಬಿಡೋಣ ಅಂದರೆ ಏರ್ಪೋರ್ಟಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ. ಸೊ ಹಂಗಾಗ್ಬಿಟ್ಟಿತ್ತು ನಮಗೆ ಸಿಕ್ಕಾಪಟ್ಟೆ. ನಾವು ಟೆನ್ಷನ್ ಆಗೋಗೈತಿ, ಏನಿಲ್ಲ ಹೋದ್ರೋಯ್ತು, ನಮ್ಮ ಜೀವ ಒಂದು ಉಳಿಸ್ಕೊಂಡ್ರು. ನಾವು ಮಕ್ಳ ಜೊತೆಗೆ ನಮ್ಮವ ಅವರು ಬೇರೆ ಕಡೆ ಇದ್ದರು. ಅಲ್ಲಿಂದ ಅವ್ರು ಬರೋವಾಗ ಕಂಪ್ಲೀಟ್ ಜಾಮು, ಬರೋಕ್ಕಾಗ್ತಿಲ್ಲ. ಸರಿ ಹೋಗಲಿ, ನಮ್ಗೆ ರೋಡ್ ಗೊತ್ತಾ, ಅಟ್ಲೀಸ್ಟ್ ಬರೋಣ ವಾಕ್ ಮಾಡ್ಕೊಂಡ್ರೆ ಅದು ಗೊತ್ತಿಲ್ಲ. ಸೊ ಅವ್ರು ನಮಗೆ ವಾಟ್ಸಪ್ ಕಾಲನ್ನು ಮಾಡಿ ಅಲ್ಲಿಂದ ಲೊಕೇಶನ್ ಕಳಿಸ್ಕೊಂಡ್ವಿ. ನಾವು ಅವ್ರಿಗೆ ಹೇಳಿ ನಾವು ಈ ಥರ ಸೇಫ್ ಆಗಿದ್ದೀವಿ, ನೀವು ಬನ್ನಿ ಈ ಥರ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಂತ್ಕೊಂಡು ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ. ಲೊಕೇಶನ್ ಕಳಿಸ್ದೆ ನಾನು. ಅವ್ರ ಪಾಪ ಅಲ್ಲಿಂದ ಓಡ್ಕೊಂಡು, ಅವ್ರ ಮ್ಯಾಗ್ನೂ ಇಷ್ಟ ಆಗುತ್ತೋ ಅಲ್ಲಿಂದ ಓಡ್ಕೊಂಡು ಆಲ್ಮೋಸ್ಟ್ 4-5 ಕಿಲೋಮೀಟ್ರ್ವರೆಗೂ ಜಾಮಾಗಿಂದ ಅಲ್ಲಿಂದ ಓಡ್ಕೊಂಡು ಅವ್ರು ನಾವಿರೋ ಜಾಗಕ್ಕೆ ಬಂದಿದ್ವಿ. ಅವರು ನಮಗೆ ಹೇಳ್ತಾ ಇಲ್ಲ ಅಲ್ಲಿ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾವು ಟೆನ್ಷನ್ ಮಾಡ್ಕೊತೀವಿ ಅಂತ. ನಾವು ಅಷ್ಟೇ ಜಾಸ್ತಿ ಏನು ಹೇಳೋಕೆ ಹೋಗಲ್ಲ, ಹಿಂಗಾಗಿದೆ ಬಟ್ ಸೇಫ್ ಆಗಿದ್ದೀವಿ ಬನ್ನಿ ಅಂತ ಹೇಳಿದ್ವಿ. ಸಂವೇ ಅವರು ರೀಚ್ ಆದರು. ಯಾವುದೋ ಒಂದು ಸರವಣ ಹೋಟ್ಲ್ ಅಂತ ಇತ್ತು, ಅದು ಅವಾಗ ಓಪನ್ ಆಗಿತ್ತು. ಅಂದರೆ ಓಪನ್ ಇತ್ತು, ಅವಾಗಿನ್ನೂ ಕ್ಲೋಸ್ ಆಗಿರಲಿಲ್ಲ. ಅಲ್ಲಿ ಹೋಗಿ ಕೂತಿದ್ವಿ, ಬೇಗ ಒಂದಿಷ್ಟು ಏನೋ ಒಂದು ತಿನ್ಕೊಂಡ್ವಿ. ನಾವು ಮಕ್ಳಿಗೆಲ್ಲ ತಿನ್ಸಿದ್ವಿ. ಇಮಿಡಿಯೇಟ್ ಮತ್ತೆ 10 ಮಿನಿಟ್ಸ್ಗೆಲ್ಲ ಫುಲ್ ಕ್ಲೋಸ್ ಆಗೋಯ್ತು. ಎಲ್ಲ ಕಡೆ ಕ್ಲೋಸ್. ನಾವು ಯಾವ ಹೋಟ್ಲಿಗೂ ಹೋಗಿ ಚೆಕಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ಎಲ್ಲೂ ಹೋಗೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಕಂಪ್ಲೀಟ್ ನಾವು ಎಲ್ಲೋ ಯಾವುದೋ ಒಂದು ದೇವಸ್ಥಾನ ಫುಟ್ಪಾತಲ್ಲಿತ್ತು, ಅಲ್ಲಿ ಎಲ್ಲರೂ ಕೂತಿದ್ವಿ. ನಾವು ಒಬ್ಬರೇ ಅಂತಲ್ಲ, ಎಲ್ಲ ಕಂಪ್ಲೀಟಾಗಿ ಕಂಪ್ಲೀಟ್ ಹಂಗೆ ದೇವಸ್ಥಾನ ಕೂತಿದ್ವಿ. ಆಮೇಲೆ ಮತ್ತೆ ಒಂದು 5 o'clock 6 o'clock ಮೇಲೆ ಓಕೆ ಇವಾಗ ಸೇಫ್ ಆಗಿದೆ ಹೋಗ್ಬೋದು ಅಂತಂದರೆ. ಬಟ್ ನಮಗೆ ಬೇರೆ ಬೇರೆ ಬಿಲ್ಡಿಂಗಿಗಾದ್ರೂ ಹೋಗೋಣ, ಅಲ್ಲ ರೂಮ್ಸ್ ತೊಗೋಣ, ಯಾವುದೋ ಒಂದು ಸಣ್ಣ ರೂಮ್ ಸಿಕ್ಕಿದ್ರೆ ಸಾಕು. ಗ್ರೌಂಡ್ ಫ್ಲೋರಲ್ಲಿದ್ದರೆ ಅಟ್ಲೀಸ್ಟ್ ಮತ್ತೆ ಏನಾದ್ರು ಅಟ್ಲೀಸ್ಟ್ ಓಡ್ ಬರ್ಬೋದು. ತಿರ್ಗಾ ಅದೇ ಹೋಟ್ಲಿಗೆ ಹೋಗ್ಬೇಕನ್ನೋದು ನಮ್ಗೆ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿತ್ತು. ಬಟ್ ಏನು ಆಪ್ಷನ್ ಇರಲಿಲ್ಲ. ತಿರ್ಗಾ ಆಗತ್ತೆ ಅಂತ ಎಲ್ಲರೂ ಹೇಳ್ಬಿಟ್ಟಿದ್ರು. ಇನ್ನೊಂದ್ಸತಿ ಆಗತ್ತೆ ಅಂತೆಲ್ಲ ಲಾಕ್ ಮಾಡಿಬಿಟ್ಟು ಎಲ್ಲರೂ ನಮ್ಮ ನಾಚಕಗಳಿಸ್ಬಿಟ್ರು ಹೋಟ್ಲಿಗೆ. ಆಮೇಲೆ ಮತ್ತೆ ಅದೇ ಹೋಟ್ಲಿಗೆ ಹೋಗೋ ಪರಿಸ್ಥಿತಿ ಬಂತು. ನಮಗೆ ಆದಷ್ಟು ಲೋವರ್ ಫ್ಲೋರಲ್ಲಿ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿ ನಾವು ಆಮೇಲೆ ಮತ್ತು ನಮಗೆ ಸಿಕ್ಕಿದೆ 20th ಫ್ಲೋರು. ಅದೇ ರೂಮಿಗೆ ತೊಗೊಂಡು 2 ರೂಮೇನೆ ಸಿಕ್ತು, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಅವತ್ತು ರಾತ್ರಿಯೆಲ್ಲ ನಮಗೆ ನಿದ್ದೆ ಇಲ್ಲ. ಇವತ್ತು 1 o'clock 1:15 ನಮಗೆ ನಿದ್ದೆ ಇರಲಿಲ್ಲ. ಮತ್ತಿರ್ಗ ಆಗ್ಬಿಟ್ರೆ ಹೆಂಗಪ್ಪ, ಅಟ್ಲೀಸ್ಟ್ ಹೆಂಗೆ ಏನು ಅನ್ನೋದು ನಮಗೆ ಆಗ್ಬಿಟ್ಟಿತ್ತು. ಯಾವ ಬ್ಯಾಗ್ ಓಪನ್ ಮಾಡಿದ್ರೆ ಹೆಂಗಿತ್ತು ಲಗೇಜ್ಗಳು ಹಂಗಂಗೆ ಇಟ್ಬಿಟ್ಟಿದ್ವಿ ಅದನ್ನು. ಸದ್ಯ ನಮ್ಮ ಪುಣ್ಯಕ್ಕೆ ಏನೂ ಆಗಲಿಲ್ಲ. ನೆಕ್ಸ್ಟ್ ಡೇ ನಾವು ಮತ್ತೆ ಬೇಗ ಚೆಕ್ಔಟ್ ಆಗಿಬಿಟ್ಟು, ಬಿಕಾಸ್ ಏರ್ಪೋರ್ಟ್ಗೆ ಹಿಂದಿನ ದಿವಸ ಏನಾಗಿತ್ತು, ಬೆಳಿಗ್ಗೆ ಬಿಟ್ಟವರು ರಾತ್ರಿ ಆಗೋಷ್ಟರಲ್ಲಿ ನಾವು ಏರ್ಪೋರ್ಟ್ಗೆ ಹೋಗಿದ್ರಂತೆ, ರೀಚ್ ಆಗಿರಂತೆ ಕೆಲವರು. ಸೊ ಹಂಗೆ ಮತ್ತೆ ನಮಗೆ ರೋಡ್ ಬ್ಲಾಕ್ ಇಶ್ಯೂಸ್ ಏನಾದ್ರು ಪ್ರಾಬ್ಲಮ್ ಆದರೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಆ್ಯಕ್ಚುಲಿ ನಾವು ಮಧ್ಯಾಹ್ನ ಮೇಲೆ ಹೊರಡ್ಬೇಕಿತ್ತು. ನಾವು ಬಟ್ ಬೆಳಿಗ್ಗೆನೇ ಹೊರಟ್ಬಿಟ್ವಿ. ನಾವು ಟಿಫನ್ ಮಾಡ್ಕೊಂಡು ಇಮಿಡಿಯೇಟಾಗಿ ಏರ್ಪೋರ್ಟಲ್ಲೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನಮಗೆ ಅಂತ ಅಂದ್ಬಿಟ್ಟು ಬೇಗನೆ ಹೊರಟ್ಬಿಟ್ಟು ಬೆಳಿಗ್ಗೆ ನಾವು 11 ಗಂಟೆಗೆಲ್ಲ ಏರ್ಪೋರ್ಟಲ್ಲಿದ್ವಿ. ನಮಗಿದೆ ಫ್ಲೈಟ್ ಆ್ಯಕ್ಚುಲಿ 9:30ಗೆ. ನಾವು ಬೇಗ ಹೋಗ್ಬೇಕಂತ ಹೇಳಿ ಎನಿವೇ ನಾವು ಅವತ್ತಿನ ದಿನ ಏನೂ ಪ್ರಾಬ್ಲಮ್ ಆಗಿಲ್ಲ, ಸೇಫಾಗಿ ಏರ್ಪೋರ್ಟಿಗೆ ಬಂದ್ವಿ. 9:30 ಫ್ಲೈಟ್ ಬಂತು. ಆರಾಮಾಗಿ ರಾತ್ರಿ ಫ್ಲೈಟ್ ಹತ್ತಿಬಿಟ್ಟು ನಮ್ಮ ಮನೆಗೆ ಬರೋಷ್ಟರಲ್ಲಿ 2 ಗಂಟೆ ಆಗಿತ್ತು. ಸೊ ಇದು ನಮ್ಮ ಒಂದು ಎಕ್ಸ್ಪೀರಿಯೆನ್ಸು. ಬಟ್ ನಿಜವಾಗ್ಲೂ ನಾವು ಬದುಕಿ ವಾಪಸ್ ಬರ್ತೀವಿ ಅನ್ನೋ ಒಂದು ಯೋಚನೆ. ನನ್ನ ಮಗಳಂತೂ ಅವಳಿಗೆ ಫಸ್ಟ್ ಅನುಭವ ಅದು, ನಮಗೂ ಫಸ್ಟ್ ಅನುಭವ. ನನಗಂತೂ ನನ್ನ ವಯಸ್ಸಲ್ಲಿ ಇದೇ ಫಸ್ಟ್ ಅನುಭವ ನನಗಂತೂ. ಆ ಕಡೆಯಿಂದ ಈ ಕಡೆ ಒಂದು ಕಾರ್ನರಿಂದ ಅನದರ್ ಕಾರ್ನರ್ವರೆಗೂ ನಾವು ವಾಲಾಡಿದ್ವಿ. ನಮ್ಗೆ ಗ್ರಿಪ್ ಸಿಗ್ತಿಲ್ಲ, ಇಟ್ಕೊಳಕ್ಕಾಗ್ತಿಲ್ಲ. ಇವಳು ಇಟ್ಕೊಳಕ್ಕಾಗ್ತಿಲ್ಲ. ನನಗೆ ಅಮ್ಮ ಅಂತ ಕಿರ್ಸ್ತಾ ಇದ್ದಾಳೆ. ನಮ್ಗೇನಂದ್ರೆ ನನಗೆ ಮೈಂಡಲ್ಲಿ ಒಂದೇ ಜೋರಾಗಿ ಅಳ್ತಾ ಇದ್ದಾಳೆ. ಆಚೆ ಬರ್ಬೇಕು ನಾವು ಒಟ್ಟಿನಲ್ಲಿ. ಬಟ್ ಬರಬೇಕು 41 ಫ್ಲೋರಿಂದ ಹೆಂಗೆ ಬರೋದು, ಅಷ್ಟು ನಮಗೆ ಭಯ ಆಗಿಬಿಟ್ಟಿತ್ತು. ಇವನ್ನೆಲ್ಲ ಹಿಂಗೂ ಸಮಾಧಾನ ಮಾಡಿಕೊಂಡು ಇವ್ರಿಬ್ಬರನ್ನೂ ಹೇಳ್ಕೊಂಡು ಅವ್ರಿಗೆ ನಡೆಯೋಕ್ಕಾಗ್ತಿಲ್ಲ. ಅವ್ರನ್ನೂ ಹೇಳ್ಕೊಂಡು ಒಂದು ಕಡೆ ಸಣ್ಣ ಮಗು, ಒಂದು ಕಡೆ ಇವರು, ಒಂದು ಕಡೆ ಅವರು. ನಾವು 3 ಜನ, ನಾನು, ನನ್ನ ಅಸಿಸ್ಟೆಂಟ್, ಅವ್ರ ಹಸ್ಬೆಂಡು, ಒಬ್ಬೊಬ್ರನ್ನ ಅಂತಂದ್ಬಿಟ್ಟು ಜವಾಬ್ದಾರಿ ತೊಗೊಂಡು ಆಚೆ ಬಂದು ಆಮೇಲೆ ನಮ್ಮ ಮಾವ ಎಲ್ಲ ಸಿಕ್ಕಿದ್ರು. ಅವ್ರ ಜೊತೆ ಎಲ್ಲ ಇದ್ದು ಒಂದು ಸ್ವಲ್ಪ
ಒಂಥರ ನಮಗೆ ಮೈಂಡೆಲ್ಲ ಇದಾಗ್ಬಿಟ್ಟಿತ್ತು. ಮತ್ತು ಏನಾಗ್ಬಿಡುತ್ತೆ ಹೋಗೋವರೆಗೂ ನಮ್ಗೆ ಇಂಡಿಯಾಗೆ ಬರೋವರೆಗೂ ನಮ್ಗೆ ಇದಿಲ್ಲ. ಸೊ ಹಿಂಗಾಗ್ಬಿಟ್ಟಿದೆ ನಮ್ಮ ಒಂದು ಈ ಬ್ಯಾಂಕಾಕಲ್ಲಿ ಹೋಗಿ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದ್ಬಿಟ್ಟು ಈ ಲೈಫಲ್ಲಿ. ಸೊ ಈ ಥರ ಒಂದು ಬ್ಯಾಂಕಾಕಲ್ಲಿ ಹತ್ಬೇಕಾಗಿರೋ ಎಕ್ಸ್ಪೀರಿಯೆನ್ಸ್ ನಮಗೆ ಹಾರಿಬಲ್ ಆಗಿತ್ತು. ಫೈನಲಿ ಇವಾಗ ನಾವು ಇಂಡಿಯಾದಲ್ಲಿ ಬಂದಿದ್ದೀವಿ, ಸೇಫ್ ಆಗಿದ್ದೀವಿ. ನಿಂಗೇನು ಅನ್ನಿಸ್ತು ಅವಾಗಾದಾಗ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು, ಏನೋ ನಾವು ಹಾಕ್ತಿದ್ಯಾ ಅಂತ. ನಾನು ಹಳೆ ಶುರು ಮಾಡಿದೆ ಭಯದ್ರಲ್ಲಿ. ಅಲ್ಲಿ ಅಷ್ಟೂರಿಗೆ ಹಳ್ಳಾಡ್ತಾ ಇತ್ತು ಅದು. ನಂಗೆ ಗೊತ್ತಿತ್ತು ಅದು ಅರ್ಸ್ಬೇಕಾಗಿತ್ತು ಅಂತ. ನಂಗೆ ಗೊತ್ತಿರಲಿಲ್ಲ ಹೆಂಗಾಗಿತ್ತು ಅಂತ. ನಾನು ಆ ಲೈಟ್ ನೋಡಿದ ತಕ್ಷಣ ಲೈಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಳ್ಳಾಡ್ತಿತ್ತು. ಅವಾಗ ನಂಗೆ ಅರ್ಥ ಆಯಿತು ಏನಾಗ್ತಿದೆ ಅಂತ. ನಮ್ಮಮ್ಮ ಅಂದ್ಕೊಂಡಿದ್ದು ಏಕೆ ತಲೆ ಸುತ್ತದಂತ. ನಮ್ಮಮ್ಮಂಗೆ ಯಾವಾಗಲೂ ತಲೆ ಸುತ್ತೇ ಆಗಿಲ್ಲ, ಫಸ್ಟ್ ಟೈಮ್ ಈ ಥರ ಆಗಿದ್ದು ನಮಗೆ. ಸೊ ಹಂಗಾಗ್ಬಿಟ್ಟಿತ್ತು ಒಂಥರ ನಮಗೆ, ಸಾಕಪ್ಪ ಹೊಟ್ಬಿಡ ಟ್ರಿಪ್ಪು ಬೇಡ ಅನ್ನೋ ಥರ ನಮ್ಗೆ. ನೆನ್ನೆನೇ ಫ್ಲೈಟ್ ಸಿಕ್ಕಿದ್ರೆ ನೆನ್ನೆನೇ ಬಂದ್ಬಿಡ್ತಿದ್ವಿ. ಬಟ್ ನಮ್ಗೆ ಯಾವುದೋ ಆಪ್ಷನೇ ಇರಲಿಲ್ಲ. ನಾವು ಏನೇನೋ Flight ಟ್ರೈ ಎಲ್ಲ ಮಾಡಿದ್ವಿ, cancel ಆಗ್ಬಿಡ್ತು. ಎಲ್ಲ ಆಲ್ಮೋಸ್ಟ್ ಸುಮಾರು ಕ್ಯಾನ್ಸಲ್ ಆಗಿತ್ತು. ಡ್ಯೂ ಟು ಅರ್ಥಕ್ವೇಕು ಫ್ಲೈಟ್ ಕ್ಯಾನ್ಸಲ್ ಆಯಿತು, ಅಮೃತ್ಸರದ ಕ್ಯಾನ್ಸಲ್ ಆಯಿತು, ಎಲ್ಲ ಸುಮಾರು ಫ್ಲೈಟ್ ಕ್ಯಾನ್ಸಲ್. ಸತ್ಯ ಬ್ಯಾಂಗ್ಳೂರ್ದೊಂದು ಇದಾಯಿತು, ಕನ್ಫರ್ಮ್ ಆಯಿತು. ನಮ್ಮ ಅದೃಷ್ಟಕ್ಕೆ ನಾವು ಬಂದು ಬ್ಯಾಂಗ್ಳೂರಲ್ಲಿ ಕೂಡಿದ್ದಕ್ಕೆ ನಾವು ಮನುಷ್ಯರಾದ್ವಿ. ನಾವು ನಿಜವಾಗ್ಲೂ ನಾವು ಇದು ಪುನರ್ಜನ್ಮ ಪಡೆದು ಬಂದಂಗೆ ಆಯಿತು. ಅದಂತೂ ನಿಜಾನೇ ಹೇಳಬೇಕು. ನನಗಿದ್ದು ಮೈಂಡಲ್ಲಿ ಒಂದೇ ಥಾಟು, ಒಟ್ಟು ಫಸ್ಟ್ ಆಚೆ ಬಂದುಬಿಡ್ಬೇಕು ನಾವು ಅಂತ. ಬಿಕಾಸ್ ಬೇಗ ಆಚೆ ನಾವಿರಲಿಲ್ಲ. ನಾವು ಆ ಟೈಮಲ್ಲಿ ಸಣ್ಣ ಮಕ್ಕಳು ನಾವು ಎಲ್ಲ ಹಿಂಗಪ್ಪ, ಅದು ಯಾವುದೋ ಒಂದು ದೇಶದಲ್ಲಿ ಹೋಗಿ ಈ ಥರ ಆಗಿದ್ದಾಗ ನಿಜವಾಗ್ಲೂ ಕಂಪ್ಲೀಟ್ ನಮಗೊಂಥರ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನಿಸ್ಬೋದು. ಬಟ್ ಸಮ್ವೇರ್ ದೇವರು ನಮ್ಮ ಕಡೆ ಇತ್ತು, ನಮ್ಮನ್ನು ಕಾಪಾಡಿದ್ರು. ನಾವೆಲ್ಲ ಸೇಫಾಗಿ ಇಂಡಿಯಾಗೆ ರೀಚ್ ಆದ್ವಿ, ಆರಾಮಾಗಿದ್ದೀವಿ. ಇವತ್ತು ನಿನ್ನೆ ರಾತ್ರಿ ನಾವು ಆ್ಯಕ್ಚುಲಿ ಬಂದಿದ್ದು, ನಿನ್ನೆ ಸ್ಯಾಟರ್ಡೆ ನೈಟ್ 2 ಗಂಟೆಗೆ ನಾವು ಮನೆಗೆ ಬಂದಿದ್ದು. ಇವಾಗ ಮಧ್ಯಾಹ್ನ 12:30, ಇವಾಗ ಸಂಡೇ. ಸೊ ಯುಗಾದಿ ಹಬ್ಬ ನಮಗೇನು ಈ ಸಲ ಹೊಸ ಯುಗ, ಜೀವನದ ಯುಗ, ಹೊಸ ಸಂವತ್ಸರ, ನಮಗೊಂಥರ ಹೊಸ ಜೀವನ ಅಂತಲೇ ನಾವು ಹೇಳ್ಬೋದು. ಸೊ ಇವತ್ತಿನಿಂದ ಹೊಸ ಜೀವನ ಕಟ್ಕೊಳ್ಳೋಂಗಾಯ್ತು. ಆಯಿತು, ನಾವೆಲ್ಲ ಸೇಫಾಗಿದ್ದೀವಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಗೂ ಅಷ್ಟೇ ನಾವೇ ಹೇಳ್ಕೋಬೇಕು ಯುಗಾದಿ ಶುಭಾಶಯಗಳು. ಒಂದು ಮೂರು ಲೈಫ್ ನಮಗೆ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಒಂದು ಭೂಕಂಪದ ಬ್ಯಾಂಕಾಕಲ್ಲಾದ ಅನುಭವ ಈ ಥರ ಒಂದಿತ್ತು. ನಿಮಗೆಲ್ಲ ಇದನ್ನು ಶೇರ್ ಮಾಡಬೇಕು ಅಂತ ಅನಿಸ್ತು. ನಮ್ಮ ಒಂದು ಎಕ್ಸ್ಪೀರಿಯೆನ್ಸು ಶೇರ್ ಮಾಡಿದ್ದೀವಿ. ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಏನೇ ಇದ್ದರೂ ನನಗೆ ಯಾವುದನ್ನು ಸರಿ ಅನಿಸಿದ್ದು ನಮ್ಗೆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನು ಬ್ಯಾಂಕಾಕಲ್ಲಿ ಹೋಗಿ ನೋಡಿರೋವಂಥದ್ದು ಮತ್ತು ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅದೆಲ್ಲ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕೀಪ್ ಸಪೋರ್ಟ್ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್ ಹೇಳು. ಬಾಯ್.